ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಏಳುಮಲೆ ರಾಣಾ ಅವರು ಏಕಲವ್ಯ ಆದ ನಂತರದಲ್ಲಿ ಕಾಣಿಸಿಕೊಂಡಂತಹ ಎರಡನೇ ಸಿನಿಮಾ, ಮಹಾನಟಿ ಪ್ರಿಯಾಂಕಾ ಅವರ ಮೊದಲ ಸಿನಿಮಾ. ಈ ಚಿತ್ರಕ್ಕೆ ಡೈರೆಕ್ಟ್ ಮಾಡಿರುವಂಥದ್ದು ಒನ್ ಅಂಡ್ ಓನ್ಲಿ ಪುನೀತ್ ಅವರು. ಯಾಕೆ ಹೀಗಂದೆ ಅಂದರೆ, ನೀವು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಯಾಕೆ ಹೀಗಂದೆ ಅಂತ. ಪ್ರೊಡ್ಯೂಸ್ ಮಾಡಿರುವಂಥದ್ದು ತರುಣ್ ಸುಧೀರ್ ಅವರು ಹಾಗೆ ನಾಗೇಂದ್ರ ಅವರು. ಕಂಪ್ಲೀಟ್ ಆಗಿ ಈ ಸಿನಿಮಾ ರಿಲೀಸ್ ಆಗೋಕ್ಕೂ ಮೊದಲೇ ಸಾಂಗ್ನಿಂದ ಸೌಂಡ್ ಮಾಡಿತ್ತು, ಹಾಗೇನೆ ಹೋಪ್ ಕೂಡ ಕ್ರಿಯೇಟ್ ಮಾಡಿತ್ತು. ಅದಕ್ಕಿಂತ ಹೆಚ್ಚಾಗಿ ಮಾದಪ್ಪನ ಬ್ಲೆಸ್ಸಿಂಗ್ಸು ಸಿನಿಮಾದಲ್ಲಿ ಹೆಚ್ಚಿದೆ. ಸಿನಿಮಾ ನೋಡಿದವರಿಗೆ ಯಾಕೆ ಅಂತ ಅರ್ಥ ಆಗುತ್ತೆ. ಸಿನಿಮಾ ನೋಡಿಕೊಂಡು ಆಚೆ ಬರ್ತಿದ್ದವರ ಕಣ್ಣೀರೇ ಹೇಳ್ತಿತ್ತು ಸಿನಿಮಾ ಹೇಗಿದೆ ಅಂತ. ಸದ್ಯಕ್ಕೆ ಸಿನಿಮಾದಲ್ಲಿ ಹೈಲೈಟ್ ಏನು, ಏನೆಲ್ಲ ಅಂಶ ಸಿನಿಮಾದಲ್ಲಿ ತೋರಿಸಿದ್ದಾರೆ, ಸ್ಪೆಷಾಲಿಟಿ ಏನು ನೋಡ್ಕೊಂಬರೋಣ. ಮೊದಲನೇದಾಗಿ ಸಿನಿಮಾದ ಕತೆ ರಿಯಲ್ ಸ್ಟೋರಿ ಆಗಿದೆ. ಕನ್ನಡದ ಹುಡುಗ ಹರೀಶ್, ತಮಿಳಿನ ಹುಡುಗಿ ರೇವತಿ, ಇಬ್ಬರೂ ಕೂಡ ಪ್ರೀತಿ ಆಗಿರುತ್ತೆ. ಇಬ್ಬರಿಗೂ ಕೂಡ ಮದುವೆ ನಾಳೆ ಇಟ್ಕೊಂಡು ಮನೆಯಿಂದ ಹರೀಶನಿಗೋಸ್ಕರ ಹರೀಶನ ಪ್ರೀತಿಯ ಚಿನ್ನಿ, ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಓಡ್ ಬರ್ತಾಳೆ. ಡ್ರೈವರ್ ಪಾತ್ರದಲ್ಲಿ ರಾಣಾ ಕಾಣಿಸ್ಕೊಂಡಿರುವಂಥದ್ದು. ರಾಣಾ ಅವರ ಪಾತ್ರ, ಅವರ ಆ್ಯಕ್ಟಿಂಗು ಬಹಳ ಅದ್ಭುತವಾಗಿದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕೂಡ ಕಾಲೇಜ್ ಹುಡುಗಿಯಾಗಿ ಪ್ರಿಯಾಂಕಾ ಕಾಣಿಸ್ಕೊಂಡಿದ್ದಾರೆ. ಮುಗ್ಧತೆ ತುಂಬಿಕೊಂಡು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ರಿಯಲ್ ಆಗೂ ಕೂಡ ಅವ್ರು ಹಾಗೇ ಇದ್ದಾರೆ, ಸಿನಿಮಾದಲ್ಲೂ ಕೂಡ ಹಾಗೆ ಕಾಣಿಸ್ಕೊಂಡಿದ್ದಾರೆ. ತಮಿಳ್ನಾಡಿನ ಹುಡುಗಿಗೆ ಕರ್ನಾಟಕದ ಹುಡುಗನ ಮೇಲೆ ಲವ್ ಆಗುವಂತಹ ಕತೆ ಇದಾಗಿದೆ. ಪ್ರೀತಿಗಾಗಿ ಮನೆ ಬಿಟ್ಟು ಬರುವಂತಹ ಹುಡುಗಿಯ ಜೀವನದಲ್ಲಿ ಒಂದೇ ಒಂದು ರಾತ್ರಿಲಿ ಏನೆಲ್ಲ ನಡೆಯುತ್ತೆ, ಹತ್ತಾರು ಘಟನೆಗಳು ನಡೆಯುತ್ತೆ. ಅದು ಸಿನಿಮಾದಲ್ಲಿ ತೋರಿಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಅದೇ ರಾತ್ರಿ ಹುಡುಗನ ಬಾಳಿನಲ್ಲಿ ಏನೆಲ್ಲ ಆಗಬಹುದು, ಒಂದಷ್ಟು ಸನ್ನಿವೇಶಗಳು ನಮ್ಮ ರಿಯಲ್ ಲೈಫ್ನಲ್ಲೂ ಕೂಡ ಕನೆಕ್ಟ್ ಆಗುತ್ತೆ. ಆ ರೀತಿಯಾಗಿ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಏನೆಲ್ಲ ನಡೆಯುತ್ತೆ, ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ, ಅದನ್ನೆಲ್ಲ ಅವನು ಹೇಗೆ ಎದುರಿಸ್ತಾನೆ, ಏನು ಕಾರಣ ಇದಕ್ಕೆ, ಫೈನಲಿ ಆ ಪ್ರೇಮಿಗಳು ಒಂದಾಗ್ತಾರಾ ಅಥವಾ ಇಲ್ವಾ ಅನ್ನೋದೇ ಏಳುಮಲೆ ಕಥೆ ಆಗಿದೆ. ಈ ಸ್ಟೋರಿ ರಿಯಲ್ ಆಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿರುವಂತಹ ಕಥೆಯಾಗಿರುತ್ತೆ. 2004 ಕಾಲಘಟ್ಟದ ಕಥೆಯನ್ನ ನಿರ್ದೇಶಕ ಪುನೀತ್ ರಂಗಸ್ವಾಮಿ ಅವರು ತೆರೆ ಮೇಲೆ ತಂದಿದ್ದಾರೆ, ಹಾಗೆ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಬಹುತೇಕ ಒಂದೇ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಈ ಕಥೆಯನ್ನ ಅವರು ಬಹಳ ಅಚ್ಚುಕಟ್ಟಾಗಿ ತೋರಿಸುವಂತಹ ಪ್ರಯತ್ನನ ಮಾಡಿರ್ತಾರೆ. ಅಂದ್ರೆ ಯಾವುದೇ ಬೇಡ್ದಲ್ಲೇ ಇರೋ ಸೀನ್ ಇಲ್ಲ ಸಿನಿಮಾದಲ್ಲಿ. ಎಲ್ಲೂ ಕೂಡ ನಮಗೆ ಬೋರ್ ಆಗುತ್ತೆ ಅನ್ನೋ ರೀತಿ ಇಲ್ಲ. ಲವ್ ಇದೆ, ಎಮೋಷನ್ ಇದೆ, ಕಾಮಿಡಿ ಇದೆ. ಅಷ್ಟೇ ಅಲ್ಲದೆ ಒಂದು ಹೆಣ್ಮಗಳು, ನಾರ್ಮಲ್ ಆಗಿ ಎಲ್ಲರೂ ಹೇಳ್ತಾರೆ ಹುಡುಗಿರೇ ಮೋಸ ಮಾಡ್ತಾರೆ ಅಂತ. ಈ ಸಿನಿಮಾದಲ್ಲಿ ಹೆಣ್ಮಗಳು ಪ್ರೀತಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಯೂತ್ಸ್ಗೆ ಇದೊಂದು ಒಳ್ಳೆ ಸಂದೇಶ ಅಂತ ಹೇಳ್ಬೋದು. ಪಕ್ಕಾ ಮನರಂಜನೆ ಸಿನಿಮಾ ಅಂತ ಕೂಡ ಹೇಳ್ಬೋದು. ಇನ್ನು ಸಿನಿಮಾದ ಹಾಡುಗಳು, ಈಗಾಗಲೇ ನಿಮ್ಮೆಲ್ರಿಗೂ ಕೂಡ ಹಾಡುಗಳು ಇಷ್ಟ ಆಗಿದೆ. ಸಿನಿಮಾದಲ್ಲಿ ಮೇನ್ ಹೈಲೈಟ್ ಏನಿದೆ ಅಂತ ನೋಡೋಕೆ ಹೋದ್ರೆ, ಒಂದು ಸಿನಿಮಾದಲ್ಲಿ 3 ಕತೆಗಳನ್ನ ಹೇಳ್ತಾ ಬರುತ್ತೆ. ಒಂದು ಲಾಕಪ್ ಡೆತ್ ಸೀನ್ ಇದೆ, ಏನೆಲ್ಲ ಸಮಸ್ಯೆಗೆ ಸಿಲುಕಿಕೊಳ್ತಾರೆ ಪೊಲೀಸರೇ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ. ಆ ನಂತರದಲ್ಲಿ ಮನೆ ಬಿಟ್ಟು ಬಂದಂತಹ ಪ್ರೇಮಿಗಳು ಮತ್ತೆ ಅಕ್ರಮ ಬಂದೂಕು ಸಾಗಣೆ ಮಾಡ್ತಿರುವಂತಹ ಕದೀಮರು, ಈ 3 ಸೀನ್ಗಳನ್ನು ಅಚ್ಚುಕಟ್ಟಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಟೆಕ್ನಿಕಲಿ ಟೀಮ್ ವೆರಿ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿನೇ ಒಂದೊಂದು ಸೀನ್ಗೂ ಕೂಡ ಸಿನಿಮಾ ಕ್ರಿಯೇಟ್ ಮಾಡ್ಕೊಂಡು ಹೋಗುತ್ತೆ. ಒಂದು ಥ್ರಿಲ್ಲಿಂಗ್ ಎಕ್ಸ್ಪೆರಿಮೆಂಟ್ ಬೇಕು ಅಂದರೆ ನೀವು ಪಕ್ಕಾ ಈ ಸಿನಿಮಾನ ನೋಡಲೇಬೇಕು. ಲವ್ ಹಾಗೇನೆ ಸಸ್ಪೆನ್ಸ್ ಎರಡನ್ನೂ ಕೂಡ ಈ ಸಿನಿಮಾದಲ್ಲಿ ಚೆನ್ನಾಗಿ ಬ್ಯಾಲೆನ್ಸನ್ನು ಮಾಡಿದ್ದಾರೆ. ಎಲ್ಲೂ ಕೂಡ ಬೋರ್ ಆಗದಲ್ಲೇ ಇರೋ ರೀತಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಪ್ರೇಕ್ಷಕರನ್ನ ಕರ್ಕೊಂಡು ಬಂದಿದ್ದಾರೆ. ಎಲ್ಲೂ ಕೂಡ ಸಿನಿಮಾ ಲ್ಯಾಗ್ ಆಗೋದಿಲ್ಲ. ಅದು ಸಿನಿಮಾದ ಪ್ಲಸ್ ಪಾಯಿಂಟ್ ಆಗಿದೆ. ಆರಂಭದಿಂದ ಕ್ಲೈಮ್ಯಾಕ್ಸ್ವರೆಗೂ ಕೂಡ ಕತೆ ಬೇಗನೆ ಸಾಗುತ್ತೆ. ಅಂದರೆ ನಾನು ಆಗಲೇ ಹೇಳ್ದಂಗೆ ಎಲ್ಲೂ ಕೂಡ ಲ್ಯಾಗ್ ಆಗಲ್ಲ. ರಾಣಾ ಅವರ ಅಭಿನಯ ಬಹಳ ಅದ್ಭುತವಾಗಿದೆ. ಪ್ರಿಯಾಂಕಾ ಅವ್ರದ್ದಂತೂ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಇಲ್ಲಿ ಮೇನ್ ಹೈಲೈಟ್ ಆಗಿರೋದು ಸಿನಿಮಾದಲ್ಲಿ ಅಂದರೆ ಕಿಶೋರ್ ಸರ್ ಅವರ ಒಂದು ಪಾತ್ರ. ಬಹಳ ಚೆನ್ನಾಗಿ ಪೊಲೀಸ್ ಪಾತ್ರವನ್ನು ಅವರು ಈ ಸಿನಿಮಾದಲ್ಲಿ ನಿಭಾಯಿಸಿದ್ದಾರೆ. ರಾಣಾ ಅವರ ಆ್ಯಕ್ಷನ್ ದೃಶ್ಯ ಕೂಡ ಎಲ್ಲರ ಗಮನವನ್ನು ಸೆಳೆಯುತ್ತೆ. ಸುಮಾರು ವಿಷಯಗಳು ಒಂದೇ ಒಂದು ಸಿನಿಮಾದಲ್ಲಿ ನಮ್ಮ ಮನಸ್ಸಿಗೆ ಹತ್ರವಾಗ್ತಾ ಹೋಗುತ್ತೆ. ಫೈನಲಿ ನಮ್ಮ ಕನ್ನಡದ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ ಅಂತ ಹೇಳ್ತಾ ಈ ಸೆಗ್ಮೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.